ಹಾಸನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ರಥೋತ್ಸವ ರಾಜಕೀಯ ಗರಿಗೆದರಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಉಂಟಾಗಿದೆ. ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯಬೇಕಿದ್ದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ವೈಮನಸ್ಯದಿಂದಾಗಿ ಜಾತ್ರೆ ಕಳೆಗುಂದಿದೆ. ರಥಕ್ಕೆ ಹೊಸ ಬಟ್ಟೆ ಕಟ್ಟೋದಕ್ಕೆ ಎಚ್.ಡಿ. ರೇವಣ್ಣ ಬಿಟ್ಟಿಲ್ಲ. ಸಂಸದ ಶ್ರೇಯಸ್ ನೀಡಿರುವಂತಹ ಹೊಸ ಬಟ್ಟೆ ಬೇಡ ಅಂತ ವಿರೋಧ ಮಾಡಿದ್ದಾರೆ. ಹಾಗಾಗಿ ಆ ರಥ ಯಾವುದೇ ಅಲಂಕಾರವಿಲ್ಲದೆ ಹಾಗೆ ನಿಂತಿದೆ. ಒಟ್ನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಗೊಂದಲದ ಗೂಡಾಗಿದೆ. ಇವತ್ತು ನಡೀಬೇಕು ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ. ಕೊಟ್ಟವರಪ್ಪ ನಾಳೆ ಅನಾಹುತ ಆಗಿ ಬಟ್ಟೆ ಯಾರೋ ತೇರಿಗೆ ಮೂರು ಮಂದಿ ಏನ್ ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ ನಾನು ಕಳ್ಸ ಡಿವೈಸ್ ಪೇ ಏನ್ ಬೇಕೋ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಪೀಸ್ ಕಮಿಟಿ ಮೀಟಿಂಗ್ ನಾವು ಬರಲ್ಲ. ನಾನು ಫಸ್ಟ್ ಮೀಟಿಂಗ್ ಒಂದು ಪರ್ಸೆಂಟೇಜ್ ಮಾತ್ರ ಎರಡು ಮೀಟಿಂಗ್ ಆಗಿತ್ತು. ಎರಡು ಮೀಟಿಂಗ್ ಒಂದು ಅರ್ಧ ಮೀಟಿಂಗ್ ಪರ್ಸೆಂಟೇಜ್ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡೋದು ಅಂತ ಹೇಳಿದ್ರು ಸರ್. ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು ಫಸ್ಟ್ ಮೀಟಿಂಗ್ ಅಲ್ಲಿ ಆಗಿದ್ದು ಅದು ಫಸ್ಟ್ ಮೀಟಿಂಗ್ ಅಲ್ಲಿ ವಾಸ ಹೇಳ್ತೀನಿ, ರೇಟಿಂಗ್ ಎಲ್ಲ ಕೊಡ್ತೀನಿ ಸರ್. ನಮ್ಗೆ ಅದನ್ನ ರೇಟಿಂಗ್ ಫಸ್ಟ್ ಮೀಟಿಂಗ್ ಅಲ್ಲಿ ಏನಾಯ್ತು ಅಂತಂದ್ರೆ ಚರ್ಚೆ ಆಯ್ತು, ಎಲ್ಲ ಕ್ಲಿಪ್ಪಿಂಗ್ ಇದೆ ಸರ್, ಕ್ಲಿಪ್ಪಿಂಗ್ ಇದೆ, ಎಲ್ಲ ಕ್ಲಿಪ್ಪಿಂಗ್ ಇದೆ. ಇದರೆಲ್ಲ ಯೂಟ್ಯೂಬ್ ಎಲ್ಲ ಬಂದಿದೆ ಸರ್. ಅದರ ಫಸ್ಟ್ ಮೀಟಿಂಗ್ ಏನಾಯ್ತು ಅಂದ್ರೆ ಸರ್, ಇದು ಚರ್ಚೆ ಆಯ್ತಲ್ಲ, ಚರ್ಚೆ ಆಗುವಾಗ ಬಟ್ಟೆ ವಿಚಾರ ಬಂದಿದೆ ಸರ್. ಹೊಸ ಬಟ್ಟೆ ಹಾಕೋಣ, ಹಳೆ ಬಟ್ಟೆ ಅಂತ ಲಕ್ಷ್ಮಣ ಫಸ್ಟ್ ಪ್ರಸ್ತಾಪ ಮಾಡಿದ್ರು. ಆಮೇಲೆ ಫಸ್ಟ್ ಮೀಟಿಂಗ್ ಒಂದು ಪರ್ಸೆಂಟೇಜ್ ಮಾತ್ರ ಎರಡು ಮೀಟಿಂಗ್ ಆಗಿತ್ತು. ಎರಡು ಮೀಟಿಂಗ್ ಒಂದು ಅರ್ಧ ಮೀಟಿಂಗ್ ಪರ್ಸೆಂಟೇಜ್ ಎಲ್ಲ ಬಂದು ಕೊಟ್ಟವರಪ್ಪ ನಾಳೆ ಅನಾಹುತ ಆಗಿ ಬಟ್ಟೆ ಯಾರೋ ತೇರಿಗೆ ಮೂರು ಮಂದಿ ಏನ್ ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ ನಾನು ಕಳ್ಸ. ಹಾಸನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ರಥೋತ್ಸವ ರಾಜಕೀಯ ಗರಿಗೆದರಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಉಂಟಾಗಿದೆ. ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯಬೇಕಿದ್ದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ವೈಮನಸ್ಯದಿಂದಾಗಿ ಜಾತ್ರೆ ಕಳೆಗುಂದಿದೆ. ರಥಕ್ಕೆ ಹೊಸ ಬಟ್ಟೆ ಕಟ್ಟೋದಕ್ಕೆ ಎಚ್.ಡಿ. ರೇವಣ್ಣ ಬಿಟ್ಟಿಲ್ಲ. ಸಂಸದ ಶ್ರೇಯಸ್ ನೀಡಿರುವಂತಹ ಹೊಸ ಬಟ್ಟೆ ಬೇಡ ಅಂತ ವಿರೋಧ ಮಾಡಿದ್ದಾರೆ. ಹಾಗಾಗಿ ಆ ರಥ ಯಾವುದೇ ಅಲಂಕಾರವಿಲ್ಲದೆ ಹಾಗೆ ನಿಂತಿದೆ. ಒಟ್ನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಗೊಂದಲದ ಗೂಡಾಗಿದೆ. ಇವತ್ತು ನಡೀಬೇಕು ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ. ಕೊಟ್ಟವರಪ್ಪ ನಾಳೆ ಅನಾಹುತ ಆಗಿ ಬಟ್ಟೆ ಯಾರೋ ತೇರಿಗೆ ಮೂರು ಮಂದಿ ಏನ್ ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ ನಾನು ಕಳ್ಸ ಡಿವೈಸ್ ಪೇ ಏನ್ ಬೇಕೋ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಪೀಸ್ ಕಮಿಟಿ ಮೀಟಿಂಗ್ ನಾವು ಬರಲ್ಲ. ನಾನು ಫಸ್ಟ್ ಮೀಟಿಂಗ್ ಒಂದು ಪರ್ಸೆಂಟೇಜ್ ಮಾತ್ರ ಎರಡು ಮೀಟಿಂಗ್ ಆಗಿತ್ತು. ಎರಡು ಮೀಟಿಂಗ್ ಒಂದು ಅರ್ಧ ಮೀಟಿಂಗ್ ಪರ್ಸೆಂಟೇಜ್ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡೋದು ಅಂತ ಹೇಳಿದ್ರು ಸರ್. ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು ಫಸ್ಟ್ ಮೀಟಿಂಗ್ ಅಲ್ಲಿ ಆಗಿದ್ದು ಅದು ಫಸ್ಟ್ ಮೀಟಿಂಗ್ ಅಲ್ಲಿ ವಾಸ ಹೇಳ್ತೀನಿ, ರೇಟಿಂಗ್ ಎಲ್ಲ ಕೊಡ್ತೀನಿ ಸರ್. ನಮ್ಗೆ ಅದನ್ನ ರೇಟಿಂಗ್ ಫಸ್ಟ್ ಮೀಟಿಂಗ್ ಅಲ್ಲಿ ಏನಾಯ್ತು ಅಂತಂದ್ರೆ ಚರ್ಚೆ ಆಯ್ತು, ಎಲ್ಲ ಕ್ಲಿಪ್ಪಿಂಗ್ ಇದೆ ಸರ್, ಕ್ಲಿಪ್ಪಿಂಗ್ ಇದೆ, ಎಲ್ಲ ಕ್ಲಿಪ್ಪಿಂಗ್ ಇದೆ. ಇದರೆಲ್ಲ ಯೂಟ್ಯೂಬ್ ಎಲ್ಲ ಬಂದಿದೆ ಸರ್. ಅದರ ಫಸ್ಟ್ ಮೀಟಿಂಗ್ ಏನಾಯ್ತು ಅಂದ್ರೆ ಸರ್, ಇದು ಚರ್ಚೆ ಆಯ್ತಲ್ಲ, ಚರ್ಚೆ ಆಗುವಾಗ ಬಟ್ಟೆ ವಿಚಾರ ಬಂದಿದೆ ಸರ್. ಹೊಸ ಬಟ್ಟೆ ಹಾಕೋಣ, ಹಳೆ ಬಟ್ಟೆ ಅಂತ ಲಕ್ಷ್ಮಣ ಫಸ್ಟ್ ಪ್ರಸ್ತಾಪ ಮಾಡಿದ್ರು. ಆಮೇಲೆ ಫಸ್ಟ್ ಮೀಟಿಂಗ್ ಒಂದು ಪರ್ಸೆಂಟೇಜ್ ಮಾತ್ರ ಎರಡು ಮೀಟಿಂಗ್ ಆಗಿತ್ತು. ಎರಡು ಮೀಟಿಂಗ್ ಒಂದು ಅರ್ಧ ಮೀಟಿಂಗ್ ಪರ್ಸೆಂಟೇಜ್ ಎಲ್ಲ ಬಂದು ಕೊಟ್ಟವರಪ್ಪ ನಾಳೆ ಅನಾಹುತ ಆಗಿ ಬಟ್ಟೆ ಯಾರೋ ತೇರಿಗೆ ಮೂರು ಮಂದಿ ಏನ್ ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ ನಾನು ಕಳ್ಸ. ಹಾಸನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ರಥೋತ್ಸವ ರಾಜಕೀಯ ಗರಿಗೆದರಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆಯಲ್ಲಿ
ಸಿಕ್ಕಾಪಟ್ಟೆ ಗೊಂದಲ ಉಂಟಾಗಿದೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯಬೇಕಿದ್ದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ವೈಮನಸ್ಯದಿಂದಾಗಿ ಜಾತ್ರೆ ಕಳೆಗುಂದಿದೆ. ರಥಕ್ಕೆ ಹೊಸ ಬಟ್ಟೆ ಕಟ್ಟೋದಕ್ಕೆ ಎಚ್ ಡಿ ರೇವಣ್ಣ ಬಿಟ್ಟಿಲ್ಲ. ಸಂಸದ ಶ್ರೇಯಸ್ ನೀಡಿರುವಂತಹ ಹೊಸ ಬಟ್ಟೆ ಬೇಡ ಅಂತ ವಿರೋಧ ಮಾಡಿದ್ದಾರೆ. ಹಾಗಾಗಿ ಆ ರಥ ಯಾವುದೇ ಅಲಂಕಾರವಿಲ್ಲದೆ ಹಾಗೆ ನಿಂತಿದೆ. ಒಟ್ನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಗೊಂದಲದ ಗೂಡಾಗಿದೆ. ಇವತ್ತು ನಡೀಬೇಕು ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ. ಕೊಟ್ಟವರಪ್ಪ ನಾಳೆ ಅನಾಹುತ ಆಗಿ ಬಟ್ಟೆ ಯಾರೋ ತೇರಿಗೆ ಮೂರು ಮಂದಿ ಏನ್ ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ. ನನ್ನ ಕೆಲಸ ಡಿವೈಸ್ ಪೇ ನೀವೇನ್ ಬೇಕೋ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಪೀಸ್ ಕಮಿಟಿ ಮೀಟಿಂಗ್ ನಾವು ಬರಲ್ಲ. ನಾನು ಮಾಡಿರಲ್ಲ ಅದು ಫಸ್ಟ್ ಮೀಟಿಂಗ್ ಒಂದು ಪರ್ಸೆಂಟೇಜ್ ಮಾತ್ರ ಎರಡು ಮೀಟಿಂಗ್ ಆಗಿತ್ತು. ಎರಡು ಮೀಟಿಂಗ್ ಒಂದು ಅರ್ಧ ಮೀಟಿಂಗ್ ಪರ್ಸೆಂಟ್ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡೋದು ಅಂತ ಹೇಳಿದ್ರು ಸರ್. ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು ಫಸ್ಟ್ ಮೀಟಿಂಗ್ ಅಲ್ಲಿ ಆಗಿದ್ದು ಯಾವ್ದಾರ ಅದು ಫಸ್ಟ್ ಮೀಟಿಂಗ್ ಅಲ್ಲಿ ವಾಸ್ತವ ಹೇಳ್ಬಿಡಿ. ವಾಸ ಹೇಳ್ತೀನಿ ರೇಟಿಂಗ್ ಎಲ್ಲ ಕೊಡ್ತೀನಿ ಸರ್. ನಮ್ಗೆ ಅದನ್ನ ರೇಟಿಂಗ್ ಫಸ್ಟ್ ಮೀಟಿಂಗ್ ಅಲ್ಲಿ ಏನಾಯ್ತು ಅಂತಂದ್ರೆ ಚರ್ಚೆ ಆಯ್ತು ಎಲ್ಲ ಕ್ಲಿಪ್ಪಿಂಗ್ ಇದೆ ಸರ್. ಕ್ಲಿಪ್ಪಿಂಗ್ ಇದೆ ಎಲ್ಲ ಕ್ಲಿಪ್ಪಿಂಗ್ ಇದೆ ಇದರೆಲ್ಲ ಯೂಟ್ಯೂಬ್ ಎಲ್ಲ ಬಂದಿದೆ ಸರ್. ಅದರ ಫಸ್ಟ್ ಮೀಟಿಂಗ್ ಏನಾಯ್ತು ಅಂದ್ರೆ ಸರ್ ಇದು ಚರ್ಚೆ ಆಯ್ತಲ್ಲ, ಚರ್ಚೆ ಆಗುವಾಗ ಬಟ್ಟೆ ವಿಚಾರ ಬಂದಿದೆ ಸರ್. ಹೊಸ ಬಟ್ಟೆ ಹಾಕೋಣ ಹಳೆ ಬಟ್ಟೆ ಅಂತ ಲಕ್ಷ್ಮಣ ಫಸ್ಟ್ ಪ್ರಸ್ತಾಪ ಮಾಡಿದ್ರು. ಆಮೇಲೆ ಮೀಟಿಂಗ್ ಮಾಡಿರಲ್ಲ ಅದು ಫಸ್ಟ್ ಮೀಟಿಂಗ್ ಒಂದು ಪರ್ಸೆಂಟೇಜ್ ಮಾತ್ರ ಎರಡು ಮೀಟಿಂಗ್ ಆಗಿತ್ತು. ಎರಡು ಮೀಟಿಂಗ್ ಒಂದು ಅರ್ಧ ಮೀಟಿಂಗ್ ಪರ್ಸೆಂಟ್ ಎಲ್ಲ ಬಂದು ಕೊಟ್ಟವರಪ್ಪ ನಾಳೆ ಅನಾಹುತ ಆಗಿ ಬಟ್ಟೆ ಯಾರೋ ತೇರಿಗೆ ಮೂರು ಮಂದಿ ಏನ್ ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ. ನನ್ನ ಕೆಲಸ ಹಾಸನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ರಥೋತ್ಸವ ರಾಜಕೀಯ ಗರಿಗೆದರಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಉಂಟಾಗಿದೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯಬೇಕಿದ್ದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ವೈಮನಸ್ಯದಿಂದಾಗಿ ಜಾತ್ರೆ ಕಳೆಗುಂದಿದೆ. ರಥಕ್ಕೆ ಹೊಸ ಬಟ್ಟೆ ಕಟ್ಟೋದಕ್ಕೆ ಎಚ್ ಡಿ ರೇವಣ್ಣ ಬಿಟ್ಟಿಲ್ಲ. ಸಂಸದ ಶ್ರೇಯಸ್ ನೀಡಿರುವಂತಹ ಹೊಸ ಬಟ್ಟೆ ಬೇಡ ಅಂತ ವಿರೋಧ ಮಾಡಿದ್ದಾರೆ. ಹಾಗಾಗಿ ಆ ರಥ ಯಾವುದೇ ಅಲಂಕಾರವಿಲ್ಲದೆ ಹಾಗೆ ನಿಂತಿದೆ. ಒಟ್ನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಗೊಂದಲದ ಗೂಡಾಗಿದೆ. ಇವತ್ತು ನಡೀಬೇಕು ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ. ಕೊಟ್ಟವರಪ್ಪ ನಾಳೆ ಅನಾಹುತ ಆಗಿ ಬಟ್ಟೆ ಯಾರೋ ತೇರಿಗೆ ಮೂರು ಮಂದಿ ಏನ್ ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ. ನನ್ನ ಕೆಲಸ ಡಿವೈಸ್ ಪೇ ನೀವೇನ್ ಬೇಕೋ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಪೀಸ್ ಕಮಿಟಿ ಮೀಟಿಂಗ್ ನಾವು ಬರಲ್ಲ. ನಾನು ಮೀಟಿಂಗ್ ಮಾಡಿರಲ್ಲ ಅದು ಫಸ್ಟ್ ಮೀಟಿಂಗ್ ಒಂದು ಪರ್ಸೆಂಟೇಜ್ ಮಾತ್ರ ಎರಡು ಮೀಟಿಂಗ್ ಆಗಿತ್ತು. ಎರಡು ಮೀಟಿಂಗ್ ಒಂದು ಅರ್ಧ ಮೀಟಿಂಗ್ ಪರ್ಸೆಂಟ್ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡೋದು ಅಂತ ಹೇಳಿದ್ರು ಸರ್. ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು ಫಸ್ಟ್ ಮೀಟಿಂಗ್ ಅಲ್ಲಿ ಆಗಿದ್ದು ಯಾವ್ದಾರ ಅದು ಫಸ್ಟ್ ಮೀಟಿಂಗ್ ಅಲ್ಲಿ ವಾಸ್ತವ ಹೇಳ್ಬಿಡಿ. ವಾಸ ಹೇಳ್ತೀನಿ ರೇಟಿಂಗ್ ಎಲ್ಲ ಕೊಡ್ತೀನಿ ಸರ್. ನಮ್ಗೆ ಅದನ್ನ ರೇಟಿಂಗ್ ಫಸ್ಟ್ ಮೀಟಿಂಗ್ ಅಲ್ಲಿ ಏನಾಯ್ತು ಅಂತಂದ್ರೆ ಚರ್ಚೆ ಆಯ್ತು ಎಲ್ಲ ಕ್ಲಿಪ್ಪಿಂಗ್ ಇದೆ ಸರ್. ಕ್ಲಿಪ್ಪಿಂಗ್ ಇದೆ ಎಲ್ಲ ಕ್ಲಿಪ್ಪಿಂಗ್ ಇದೆ ಇದರೆಲ್ಲ ಯೂಟ್ಯೂಬ್ ಎಲ್ಲ ಬಂದಿದೆ ಸರ್. ಅದರ ಫಸ್ಟ್ ಮೀಟಿಂಗ್ ಏನಾಯ್ತು ಅಂದ್ರೆ ಸರ್ ಇದು ಚರ್ಚೆ ಆಯ್ತಲ್ಲ, ಚರ್ಚೆ ಆಗುವಾಗ ಬಟ್ಟೆ ವಿಚಾರ ಬಂದಿದೆ ಸರ್. ಹೊಸ ಬಟ್ಟೆ ಹಾಕೋಣ ಹಳೆ ಬಟ್ಟೆ ಅಂತ ಲಕ್ಷ್ಮಣ ಫಸ್ಟ್ ಪ್ರಸ್ತಾಪ ಮಾಡಿದ್ರು. ಆಮೇಲೆ ಮೀಟಿಂಗ್ ಮಾಡಿರಲ್ಲ ಅದು ಫಸ್ಟ್ ಮೀಟಿಂಗ್ ಒಂದು ಪರ್ಸೆಂಟೇಜ್ ಮಾತ್ರ ಎರಡು ಮೀಟಿಂಗ್ ಆಗಿತ್ತು. ಎರಡು ಮೀಟಿಂಗ್ ಒಂದು ಅರ್ಧ ಮೀಟಿಂಗ್ ಪರ್ಸೆಂಟ್ ಎಲ್ಲ ಬಂದು ಕೊಟ್ಟವರಪ್ಪ ನಾಳೆ ಅನಾಹುತ ಆಗಿ ಬಟ್ಟೆ ಯಾರೋ ತೇರಿಗೆ ಮೂರು ಮಂದಿ ಏನ್ ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ. ನನ್ನ ಕೆಲಸ